ವೀಕ್ಷಕರೇ, ಇದೇ ಆಗಸ್ಟ್ 9ನೇ ತಾರೀಕು ಕೋಲ್ಕತ್ತಾದಲ್ಲಿ ನಡೆದಂತ ಡಾಕ್ಟರ್ ಮೌಮಿತಾರ ಕ್ರೂರ ಅತ್ಯಾಚಾರ ಹಾಗೂ ಹತ್ಯಾಕಾಂಡದ ಪ್ರಕರಣ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಪ್ರಕರಣದ ಮುಖ್ಯ ಅಪರಾಧಿಯಾದಂಥ ಸಂಜಯ್ ರಾಯ್ ಎಂಬುವನ ಸಹೋದರಿಯೊಬ್ಬರಿಂದ ಅವನ ಬಗ್ಗೆ ಕೆಲ ಶಾಕಿಂಗ್ ಸಂಗತಿಗಳು ಇತ್ತೀಚೆಗೆ ಬಯಲಾಗಿವೆ. ಈ ಒಂದು ಕೇಸ್ ಹ್ಯಾಂಡಲ್ ಮಾಡುತ್ತಿರುವಂತಹ ನ್ಯಾಯಾಧೀಶರು ತಮ್ಮ 30 ವರ್ಷಗಳ ಅನುಭವದಲ್ಲಿ ಇಂಥ ಒಂದು ಅಮಾನವೀಯ ಕೇಸ್ ಕಂಡಿಲ್ಲ ಅಂತಾನೆ ಹೇಳಿದ್ದಾರೆ. ಇನ್ನು ಸಿಬಿಐನವರು ಕೂಡ ಈ ಒಂದು ಕೇಸನ್ನ ವಿವಿಧ ಡೈಮೆನ್ಷನ್ ಹಾಗೂ ಕೋನಗಳಲ್ಲಿ ಅಧ್ಯಯನ ಮಾಡ್ತಾ ಇದು ದಿನೇ ದಿನೇ ಬೇರೆ ಬೇರೆ ತಿರುವನ್ನ ಪಡೆದಿದೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಈ ಮೌಮಿತಾರನ್ನ ಅಷ್ಟು ಬರ್ಬರವಾಗಿ ಕೆಡಿಸಿ ಕೊಂದಂತ ಸಂಜಯ್ ರಾಯ್ ಬಗ್ಗೆ ಬಯಲಾದಂತ ವಿಚಾರಗಳು ಏನು, ಈ ಒಂದು ಕೇಸ್ನ ಸುತ್ತ ಎದ್ದಿರುವಂತಹ ಹೊಸ ವಿವಾದಗಳು ಏನು ಅಂತ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ಮೌಮಿತಾ ತಾವು ಕೆಲಸ ಮಾಡ್ತಿದ್ದಂತ ಆಸ್ಪತ್ರೆ ಹೆಸರು RG ಕಾರ್ ಹಾಸ್ಪಿಟಲ್. ಇಲ್ಲಿ ಈ ಹಿಂದೆ ಸಂದೀಪ್ ಘೋಷ್ ಎಂಬುವರು ಇದರ ಹೆಡ್ ಆಗಿದ್ರು. ಅಖ್ತರ್ ಅಲಿ ಎಂಬುವರು ಈ ಆಸ್ಪತ್ರೆಯ ಮಾಜಿ ಮುಖ್ಯಸ್ಥರಾದಂಥ ಸಂದೀಪ್ ಘೋಷ್ರ ಮೇಲೆ ಅನೇಕ ಆರೋಪವನ್ನ ಹೊರಿಸಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲಿ ಸಂದೀಪ್ ಮಾಡದೇ ಇರದಂತ ಸ್ಕ್ಯಾಮ್ಗಳೇ ಇಲ್ಲ. ಅವರು ಮೆಡಿಕಲ್ ದಂಧೆ ಜೊತೆ ಇಲ್ಲಿಯ ರೋಗಿಗಳಲ್ಲಿ ಕೆಲವರ ಶವಗಳನ್ನು ಕೂಡ ಆರ್ಗನ್ ಸ್ಮಗ್ಲರ್ಗಳಿಗೆ ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವನ್ನ ಮಾಡ್ತಿದ್ದಾರಂತೆ. ಆಮೇಲೆ ಇಂಥ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಒಂದು ದಿನಕ್ಕೆ ಅಲ್ಲಿ ಸಂಗ್ರಹವಾಗುವಂತ ಬಯೋತ್ಯಾಜ್ಯ ಅತ್ಯಧಿಕ ಪ್ರಮಾಣದಾಗಿರುತ್ತೆ. ಈ ಬಯೋತ್ಯಾಜ್ಯದಲ್ಲಿ ಬಳಸಿದಂತ ಸಿರೆಂಜ್, ಔಷಧಿಯ ಬಾಟಲಿ, ಗ್ಲೌಸ್, ಇಂಜೆಕ್ಷನ್, ಕಾಟನ್, ಬ್ಯಾಂಡೇಜ್ ಮೊದಲಾದ ವಸ್ತುಗಳಿರ್ತವೆ. ಇವುಗಳನ್ನ ಸೂಕ್ತ ಕಾಲಕ್ಕೆ ಸೂಕ್ತ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕಾದದ್ದು ಆಸ್ಪತ್ರೆಯ ಸಿಬ್ಬಂದಿಗಳ ಕರ್ತವ್ಯ ಕೂಡ. ನಮ್ಮಲ್ಲಿ ಮೆಡಿಕಲ್ ನಿಯಮ ಕೂಡ ಇದನ್ನೇ ಹೇಳುತ್ತೆ. ಇವುಗಳನ್ನ ತೆರೆದು ಇಡೋದು ಅಪರಾಧ. ಆದರೆ ಈ ಸಂದೀಪ್ ಘೋಷ್ ಇವುಗಳನ್ನ ಎಸಿದೆ ಸಂಗ್ರಹ ಮಾಡಿಟ್ಕೊಂಡು ಪಕ್ಕದ ಬಾಂಗ್ಲಾದೇಶಕ್ಕೆ ಇವುಗಳನ್ನ ರವಾನಿಸಿ ಹಣ ಮಾಡ್ತಿದ್ದಾರೆ ಅಂತ ಅಲಿ ಆರೋಪಿಸಿದ್ದಾರೆ. ಟೆಂಡರ್ನಲ್ಲಿ 20% ಪಾಲ್ಪಡದಂತ ಆರೋಪ ಅವ್ರ ಮೇಲಿರೋದ್ರ ಜೊತೆಗೆ ಇಲ್ಲಿಯ ಮೆಡಿಕಲ್ ವಿದ್ಯಾರ್ಥಿಗಳಿಂದನೂ ಕೂಡ ಇವರು ಕಮಿಷನ್ ಅನ್ನ ಪಡಿತಾ ಇದ್ದಾರೆ. ಇಂಥ ಅನೇಕ ಆರೋಪಗಳನ್ನ ಅಲಿ ಸಂದೀಪ್ ರವರ ಮೇಲೆ ಈಗ ಹೇರಿದ್ದಾರೆ. ಅವ್ರ ಪ್ರಕಾರ ಇಷ್ಟೆಲ್ಲ ಭ್ರಷ್ಟರಾಗಿದ್ದಂತ ಸಂದೀಪ್ ರವರ ಮೇಲೆ ಸಂಬಂಧಪಟ್ಟವರು ಯಾವತ್ತೂ ಕಾನೂನು ರೀತಿಯ ಕ್ರಮವನ್ನ ಕೈಗೊಂಡು ಬಿಗಿ ಮಾಡಬೇಕಿತ್ತು. ಆದ್ರೆ ಅವ್ರ ಮೇಲೆ ಯಾವುದೇ ತನಿಖೆ ನಡೆಯದೆ ಅವರನ್ನ ಬೇರೆ ಕಡೆ ವರ್ಗವನ್ನ ಮಾಡಲಾಯಿತು. ಅವರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿದ್ರೆ ಇವತ್ತು ಬಹುಶಃ ಆಸ್ಪತ್ರೆಯ ಒಳ ಆವರಣದಲ್ಲಿ ಇಂಥ ಒಂದು ಪ್ರಮಾದ ನಡೀತಾ ಇರ್ಲಿಲ್ವೇನೋ. ಅಲಿ ಎಂಬುವರ ಬಳಿ ಇದೀಗ ಸಾಕಷ್ಟು ಇಂಥ ಸಾಕ್ಷಿಗಳಿವೆ. ಅವುಗಳ ಆಧಾರವಾಗಿ ತಾನು ಈ ಬಗ್ಗೆ ಧೋರಣೆ ಸಲ್ಲಿಸಿ ಸಿಬಿಐ ತನಿಖೆಗೆ ಅವರನ್ನ ಒಳಪಡಿಸ್ತೀನಿ ಅಂತ ಅವರು ಮೀಡಿಯಾ ಮುಂದೆ ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯ ಅಪರಾಧಿಯಾದಂಥ ಸಂಜಯ್ ರಾಯ್ ಎಂಬುವನನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸ್ ಅವನನ್ನ ಕೂಲಂಕಷವಾಗಿ ವಿಚಾರಣೆಯನ್ನ ನಡೆಸ್ತಾನೆ ಇದ್ದಾರೆ. ಸಾಮಾನ್ಯವಾಗಿ ಇಂಥ ತಪ್ಪನ್ನ ಮಾಡದಂತ ಕ್ರಿಮಿನಲ್ಗಳು ಏನು ಗೊತ್ತಿಲ್ಲದ ಹಾಗೆ ಮಾಡದೆ, ಮದ್ಯದ ಅಮಲಲ್ಲಿ ಹಾಗೆ ಮಾಡದೆ ಅಂತ ಪಶ್ಚಾತ್ತಾಪ ಹಾಗೂ ಭಯದಲ್ಲಿ ಹೇಳಿಕೆ ಕೊಡ್ತಾರೆ. ಆದ್ರೆ ಈತನ್ಗೆ ಈ ಯಾವುದೇ ಪಾಪ ಪ್ರಜ್ಞೆ ಇದ್ದಂತಿಲ್ಲ. ಅವನು ನಡೆದಂತ ಭೀಕರತೆ ಬಗ್ಗೆ ಇಂಚಿಂಚು ವಿವರವನ್ನು ಕೊಟ್ಟಿದ್ದಾನಲ್ಲದೆ ಈ ಬಗ್ಗೆ ಅವನಲ್ಲಿ ಸಣ್ಣ ಅಳುಕಾಗ್ಲಿ ಭಯ ಆಗ್ಲಿ ಇದ್ದಂತೆ ಕಾಣ್ತಿಲ್ಲ. ಆಮೇಲೆ ಈ ಸಂಜಯ್ ರಾಯ್ ಎಂಬ ವ್ಯಕ್ತಿಯ ಕಾಮತೃಷೆ ಅಥವಾ ಅವನಲ್ಲಿ ಇರುವಂತ ಆ ಲೈಂಗಿಕ ವಾಂಛೆ ಮೃಗೀಯವಾದದ್ದು ಅಂತ ಮೆಡಿಕಲ್ ವರದಿಯಲ್ಲಿ ಬಂದಿದೆ. ಅಂದ್ರೆ ಪಶುಗಳು ಯಾವ ರೀತಿ ಕಾಮವಾಂಛೆಯನ್ನ ಬಲವಂತದಿಂದ ತೀರಿಸಿಕೊಳ್ತಾವೋ ಅದೇ ತರಹ ಮೈಂಡ್ ಸೆಟ್ ಇವನದ್ದು ಅಂತ ಹೇಳಲಾಗ್ತಿದೆ. ಹಾಗಾಗಿನೇ ಇವನು ಇಂಥ ಕ್ರೂರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಇನ್ನು ಅವನ ತಂಗಿಯೊಬ್ಬಳು ಈ ಸಂಜಯ್ಗೆ ಅತಿಯಾದಂತ ಅಶ್ಲೀಲ ಚಿತ್ರ ವೀಕ್ಷಣೆಯ ದುಶ್ಚಟ ಇದೆ, ಆದ್ರಿಂದನೇ ಅವನು ಈ ರೀತಿ ಅಮಾನುಷವಾಗಿ ಅತ್ಯಾಚಾರ ಮಾಡ್ತಿದ್ದಾನೆ ಅಂತ ಹೇಳಿದ್ದಾಳೆ. ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರಗಳ ದೃಶ್ಯಗಳ ವೀಕ್ಷಣೆ ಅತಿಯಾದಂತ ಚಟ ಇರೋರಿಗೆಲ್ಲ ಇದೊಂದು ಎಚ್ಚರಿಕೆ. ಅದಲ್ಲದೆ ಈ ಒಂದು ಕೇಸನ್ನ ತನಿಖೆ ನಡೆಸುವಲ್ಲಿ ಸಾಕಷ್ಟು ಅಲಕ್ಷ್ಯ ಕೂಡ ನಡೆದಿದೆ. ಅವತ್ತು ಅಂದ್ರೆ ಆಗಸ್ಟ್ 9ನೇ ತಾರೀಕು ರಾತ್ರಿ ಸುಮಾರು 9:00 ಆಕೆ ಮೇಲೆ ಲೈಂಗಿಕ ಶೋಷಣೆ ನಡೆದಿದೆ. ಅದೇ ರಾತ್ರಿ 10:10 ಸುಮಾರಿಗೆ ಈ ಬಗ್ಗೆ ಪೊಲೀಸ್ ದೂರು ಹೋಗಿದ್ರು ಕೂಡ ಅವರು ಇದನ್ನ ದಾಖಲಿಸಿಕೊಂಡಿದ್ದು 11:30ಕ್ಕೆ. ಅಂದ್ರೆ ಈ ಒಂದು ಕೇಸನ್ನ ದಾಖಲು ಮಾಡೋದಕ್ಕೆ ಅವರು 1.5 ಗಂಟೆಗೂ ಹೆಚ್ಚು ಸಮಯದ ಉಡಾಫೆಯನ್ನ ತೋರಿದ್ದಾರೆ. ಇಷ್ಟು ಗಂಭೀರ ಪ್ರಕರಣವನ್ನ ಈ ರೀತಿ ಕಡೆಗಣಿಸಿದ ಯಾಕೆ ಅಂತ ನ್ಯಾಯಾಧೀಶರು ಕೂಡ ಸಂಬಂಧಪಟ್ಟವರನ್ನ ಕೇಳಿದ್ದಾರೆ. ಅವರು ದೂರಿನ ಸುದ್ದಿ ಬಂದ ನಂತರ ಆ ಒಂದು ಸ್ಥಳಕ್ಕೆ ಬಂದು ಅದನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಇಷ್ಟು ಸಮಯ ಜಾರಿಸಿದ್ದಾರೆ. ಆದ್ರೂ ಕೂಡ ಮರುದಿನದವರೆಗೂ ಇದರ FIR ಕೂಡ ದಾಖಲಾಗಿಲ್ಲ. ಇಂಥ ಒಂದು ಪ್ರಕರಣಗಳಲ್ಲಿ FIR ದಾಖಲೆ ಬಹಳ ಮುಖ್ಯ. ಅವು ಬಹಳ ಬೇಗ FIRಗೆ ಒಳಗಾಗಬೇಕು. ಇದರ ಜವಾಬ್ದಾರಿ ಸಂಬಂಧಪಟ್ಟಂತ ಸ್ಟೇಷನ್ನ SIR ಅವರದ್ದು. ಆದ್ರೆ ಮಾರನೇ ದಿನ 11 ಗಂಟೆವರೆಗೂ ಇದು FIR ರೂಪವನ್ನ ಪಡೆದಿಲ್ಲ. ಇಷ್ಟು ಗಂಭೀರವಾದಂತ ಬೇಜವಾಬ್ದಾರಿ ನಡೆ ಹಾಗೂ ಅಲಕ್ಷ್ಯವನ್ನ ತನ್ನ 30 ವರ್ಷದ ಸರ್ವಿಸ್ನಲ್ಲಿ ನಾನೆಲ್ಲೂ ಕೂಡ ನೋಡಿಲ್ಲ ಮತ್ತೆ ಕೇಳಿಲ್ಲ ಅಂತ ಮುಖ್ಯ ನ್ಯಾಯಾಧೀಶರು ಈ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ. ಜನ ಹಾಗೂ ಮೀಡಿಯಾಗಳ ಆಗ್ರಹದಿಂದ ಇದನ್ನ ಉಡನೆಯೇ ಸಿಬಿಐಗೆ ಒಪ್ಪಿಸಲಾಯಿತಾದ್ರೂ ಅವರು ಚಿತ್ರಣಕ್ಕೆ ಬರುವಷ್ಟರಲ್ಲಿ ಈ ಒಂದು ಕ್ರೈಮ್ ಸೀನ್ ತನ್ನ ಮೂಲ ರೂಪದಲ್ಲಿ ಇರಲಿಲ್ಲ. ಅಂದ್ರೆ ಸಿಬಿಐ ಬರುವಂತ ಮೊದಲೇ ಇಲ್ಲಿ ಸಾಕ್ಷ್ಯ ನಾಶದ ಕೃತ್ಯ ನಡೆದಿರುವಂತ ಸಾಧ್ಯತೆ ಹೆಚ್ಚಿದೆ. ಸಿಬಿಐ ತನಿಖೆ ಆಗುವಾಗ ಇದು ಖಂಡಿತ ಒಬ್ಬರಿಂದ ಆದಂತ ಕೃತ್ಯ ಅಂತ ಕಾಣ್ತಿಲ್ಲ. ಇಲ್ಲಿ ಅನೇಕರ ಅಥವಾ ಒಂದಕ್ಕಿಂತ ಹೆಚ್ಚು ಜನರ ಕೈವಾಡ ಇರುವ ಬಗ್ಗೆ ಅನೇಕರಿಗೆ ಅನುಮಾನ ಬಂದಿತ್ತಾದ್ರೂ ಸಿಬಿಐ ಅದನ್ನ ತಳ್ಳಹಾಕಿ ತಮ್ಮ ತನಿಖಾ ವರದಿಯಲ್ಲಿ ತಮ್ಮ ಗಮನಕ್ಕೆ ಬಂದಂತೆ ಇಲ್ಲಿ ಒಬ್ಬನೇ ಆರೋಪಿಯ ಸಾಕ್ಷ್ಯ ಮಾತ್ರ ಸಿಕ್ಕಿದೆ. ಇದು ಹಲವರ ಕೆಲಸ ಅನ್ನೋದಕ್ಕೆ ಯಾವುದೇ ಘನ ಸಾಕ್ಷಿ ಇಲ್ಲ ಅಂತ ಸ್ವತಃ ಸಿಬಿಐ ಹೇಳಿರೋದು ಕೂಡ ಹಲವು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ.
ಇದೆಲ್ಲದರ ನಡುವೆ ಸಾವನ್ನಪ್ಪಂತ ಮೌಮಿತಾರ ತಾಯಿಯ ಹೇಳಿಕೆ ಇನ್ನಷ್ಟು ಶಂಕೆಗಳಿಗೆ ಉತ್ತೇಜನವನ್ನ ಕೊಟ್ಟಿದೆ. ಅದೇನು ಅಂದ್ರೆ ಅವ್ರ ಪ್ರಕಾರ ತನ್ನ ಮಗಳ ಮೇಲೆ ಉದ್ದೇಶಪೂರ್ವಕ ಹಾಗೂ ನಿಯೋಜಿತ ಹತ್ಯೆ ನಡೆದಿದೆ. ಅದಕ್ಕೆ ಕಾರಣ ಈ ಆಸ್ಪತ್ರೆಯ ಕೆಲ ಕರಾಳ ಸತ್ಯಗಳು ಆಕೆಗೆ ಗೊತ್ತಿದ್ರಿಂದ ಅವಳಲ್ಲಿ ಅದನ್ನ ಬಹಿರಂಗಪಡಿಸ್ತಾಳೋ ಎಂಬ ಭಯದಲ್ಲಿ ಯಾವ ಕೆಲ ಬಲವಾದ ಶಕ್ತಿಗಳೇ ಈ ರೀತಿ ಅನ್ಯಾಯ ಮಾಡಿವೆ ಅಂತ ಅವರು ಹೇಳಿದ್ದಾರೆ. ಅದಲ್ಲದೆ ಮೌಮಿತಾ ಟ್ರೈನಿ ವೈದ್ಯೆಯಾಗಿದ್ದವಳು. ತನ್ನ ಅಂಕಗಳನ್ನ ಎಲ್ಲಿ ಕಡಿಮೆ ಮಾಡ್ತಾರೋ, ಎಲ್ಲಿ ತನ್ನನ್ನ ಫೇಲ್ ಮಾಡ್ತಾರೋ ಎಂಬ ಭಯ ಕೂಡ ಆಕೆಗೆ ಕೆಲ ದಿನಗಳಿಂದ ಕಾಡ್ತಿತ್ತಂತೆ. ಅವತ್ತು ತನ್ನ ತಂದೆಗೆ ಒಂದಷ್ಟು ಔಷಧಗಳನ್ನ ಆರ್ಡರ್ ಮಾಡಿದಂತ ಮೌಮಿತಾ ಅವು ಬಂದ ನಂತರ ಅವುಗಳನ್ನ ಮನೆಗೆ ಕೊಟ್ಟು ನಂತರ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ರಾತ್ರಿಯ ಊಟ ಸೇವನೆಗೂ ಮೊದಲೇ ಸ್ವತಃ ಮೌಮಿತಾರ ಕೆಲ ದುಷ್ಟ ಮೃಗಗಳಿಗೆ ತಾವೇ ಆಹಾರವಾಗಿ ಹೋದ್ರು. ತನ್ನ ಮಗಳ ಹತ್ಯೆ ಬಗ್ಗೆ ತನಗೆ ಬಲವಾದ ಅನುಮಾನ ಇದೆ. ಈ ಬಗ್ಗೆ ಸರಿಯಾದ ತನಿಖೆ ನಡೆದು ಇದಕ್ಕೆ ಕಾರಣಕರ್ತರಾದಂತ ಎಲ್ರಿಗೂ ಉಗ್ರ ಶಿಕ್ಷೆ ಆಗಬೇಕು ಅಂತ ಮೌಮಿತಾರ ಪೋಷಕರ ಮಾತು. ಈ ಆಸ್ಪತ್ರೆಯ ಮಾಜಿ ಮುಖ್ಯಸ್ಥರಾದಂಥ ಸಂದೀಪ್ರ ಬಗ್ಗೆ ಇಂಥ ಅನೇಕ ಅಪವಾದಗಳಿವೆ. ಅವರು ಈ ಮೊದಲು ಕೂಡ ಕೆಲ ವಿದ್ಯಾರ್ಥಿಗಳ ಅಂಕಗಳನ್ನ ಬೇಕು ಅಂತಾನೆ ಕಡಿತಗೊಳಿಸಿ ಕೆಲವರನ್ನ ಫೇಲ್ ಮಾಡಿದ್ದಾರೆ ಅಂತ ಕೆಲ ಮೂಲಗಳು ತಿಳಿಸಿವೆ. ಈ ಒಂದು ಭಯ ಈ ಮೌಮಿತಾಗೂ ಇತ್ತು. ಮೌಮಿತಾ ಅತ್ಯಂತ ಡೆಡಿಕೇಶನ್ ಉಳ್ಳಂತ ವೈದ್ಯೆ. ಆಕೆ ಈ ವೃತ್ತಿಯನ್ನ ಗೌರವಿಸಿ ಅದನ್ನ ಅತ್ಯಂತ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದವರು. ಕೋವಿಡ್ನ ಸಮಯದಲ್ಲಿ ಡ್ಯೂಟಿಯ ಸಹಿತ ಆನ್ಲೈನ್ ಕೋಚಿಂಗ್ ತರಗತಿಗಳನ್ನು ಕೂಡ ಅಟೆಂಡ್ ಮಾಡ್ತಿದ್ದಂತ ಮೌಮಿತಾ ಹತ್ತಿರದ ಮುನ್ಸಿಪಲ್ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಕೋವಿಡ್ ಡ್ಯೂಟಿಯ ನಿಮಿತ್ತ ಕೆಲವೊಂದು ಸಾರಿ 4-5 ದಿನ ಹೊರಗಡೆನೆ ಉಳಿತಾ ಇದ್ರು ಅಂತ ಆಕೆಯ ತಾಯಿ ಹಾಗೂ ಮೌಮಿತಾರ ಕೆಲ ಸಹೋದ್ಯೋಗಿಗಳು ಕೂಡ ತಿಳಿಸಿದ್ದಾರೆ. ಅದಲ್ಲದೆ ಅವತ್ತು ಆಗಸ್ಟ್ 9ರ ರಾತ್ರಿ ಕೂಡ ತಾಯಿಯ ಜೊತೆ ಮಾತಾಡಿದಂತ ಮೌಮಿತಾರ ಕೊನೆಯ ಪದಗಳು ಏನ್ ಗೊತ್ತಾ? ಅಮ್ಮ, ಅಪ್ಪಾಜಿಗೆ ಔಷಧಿಯನ್ನ ಆರ್ಡರ್ ಮಾಡಿದ್ದೇನೆ, ಇದೀಗ ನನ್ನ ಡಿನ್ನರ್ ಕೂಡ ಬಂತು, ನಾನು ಊಟ ಮಾಡಿ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಆಕೆ ತನ್ನ ತಾಯಿಗೆ ಕೊನೆ ಸಲ ಹೇಳಿದ್ಲು. ಹಾಗೆ ಹೇಳಿ ಫೋನನ್ನ ಇಟ್ಟ ನಂತರ ಮೌಮಿತಾ ಮತ್ಯಾವತ್ತೂ ಕೂಡ ಯಾರ ಜೊತೆನೂ ಮಾತಾಡ್ಲಿಲ್ಲ. ಮತ್ತೆ ಆಕೆ ಎಲ್ರಿಗೂ ಸಿಕ್ಕಿದ್ದು ಶವವಾಗಿ. ಇದು ನಮ್ಮ ದೇಶದ ಈ ಹಾಳು ವ್ಯವಸ್ಥೆಯ ದೊಡ್ಡ ದುರಂತ. ಈಕೆ ಸಾವಿನ ಬಳಿಕ ಸಂದೀಪ್ ತರಹದ ಭ್ರಷ್ಟರ ಒಂದೊಂದು ಕರಾಳ ಮುಖ ಬಯಲಿಗೆ ಬರೋದಿಕ್ಕೆ ಸಾಧ್ಯ ಆಗಿದೆ. ಇಂಥ ಮೆಡಿಕಲ್ ಸ್ಕ್ಯಾಮ್ಗಳು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ನಡೆದಿದೆಯೋ ಯಾರು ಗೊತ್ತು. ಇದನ್ನೇ ನಾವು ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳೋದು. ಅಂದ್ರೆ ಯಾರೋ ಎಲ್ಲೋ ಮಾಡುವಂತ ಯಾವುದೋ ತಪ್ಪು ಮುಂದೆ ಏನೇನೋ ರೂಪವನ್ನ ಪಡೆದು ದೊಡ್ಡ ಪ್ರಮಾದಕ್ಕೆ ಕಾರಣ ಆಗುತ್ತೆ. ಈಗ ಈ ಒಂದು ಕೇಸ್ನಲ್ಲೂ ಕೂಡ ಆ ಆಸ್ಪತ್ರೆ ಕರ್ಮಕಾಂಡ ಯಾರ ಗಮನಕ್ಕೂ ಬಾರದೆ ಕೊನೆಗೆ ಮೌಮಿತಾರನ್ನ ಅತ್ಯಂತ ಹೀನಾಯವಾಗಿ ಬಲಿ ಪಡೆದುಕೊಂಡಿತ್ತಲ್ಲ, ಹಾಗೆ ಈಗಲೂ ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಜನ ರಸ್ತೆಗಿಳಿದಿದ್ದಾರೆ. ತನಿಖೆ ಭರದಿಂದನೇ ಸಾಗ್ತಾ ಇದೆ. ಈ ಒಂದು ಘಟನೆ ನಂತರ ನಮ್ಮ ದೇಶದಲ್ಲಿ ನಡೆದಂತ ಒಂದಷ್ಟು ಸರಣಿ ಅಪರಾಧಗಳನ್ನ ನಾವು ಅವಲೋಕಿಸಿದ್ರೆ ಈ ದೇಶದ ದುರಂತ ಬೆಳವಣಿಗೆ ಬಗ್ಗೆ ಖೇದ ಆಗುತ್ತೆ. ಆಗಸ್ಟ್ 12ನೇ ತಾರೀಕು ಪಂಜಾಬ್ನಲ್ಲಿ ಯಾರೋ ಒಬ್ಬ ಯಾವುದೋ ಹುಡುಗಿಯೊಂದಿಗೆ ಓಡ್ ಹೋಗಿದ್ದಕ್ಕೆ ಆ ಯುವತಿ ಕಡೆಯವರು ಸಿಟ್ಟಿಗೆದ್ದು ಅವನ ಮನೆಗೆ ನುಗ್ಗಿ ಅವನ ಸೋದರಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಓಡಿ ಹೋದವರೇನೋ ಲವರ್ಸ್. ಆದ್ರೆ ಇದಕ್ಕೆ ಪ್ರತಿಯಾಗಿ ಸರಿಯಾದ ಪ್ರತೀಕಾರ ತೀರಿಸುವಂತ ದುರುದ್ದೇಶದಿಂದ ಯುವತಿಯ ತಂದೆ ಸಹಿತ ಇತರೆ 3 ಪುರುಷರು ಯುವಕನ ಮನೆಗೆ ನುಗ್ಗಿ ಆತನ ವಿವಾಹಿತ ಸೋದರಿಯೊಬ್ಬಳ ಮೇಲೆ ಅಮಾನುಷ ಅತ್ಯಾಚಾರ ನಡೆಸಿ ಅದನ್ನ ವಿಡಿಯೋ ಕೂಡ ಶೂಟ್ ಮಾಡಿ ಅದನ್ನ ತೋರಿಸಿ ಯಾರಿಗಾದ್ರೂ ಈ ಬಗ್ಗೆ ದೂರು ಕೊಟ್ರೆ ಅದನ್ನ ವೈರಲ್ ಮಾಡ್ತೀವಿ ಅಂತ ಹೆದರಿಸಿ ಹೋಗಿದ್ದಾರೆ. ಆಕೆಗೆ ಮದುವೆಗೆ ಆಗಲೇ 2 ಮಕ್ಕಳಿದ್ದಾರೆ. ಆಗಸ್ಟ್ 9ನೇ ತಾರೀಕಿಂದ ಇಲ್ಲಿವರೆಗೂ ನಡೆದಂತ ಇಂಥ ಎಷ್ಟೋ ಅಮಾನವೀಯ ಘಟನೆಗಳು ನಮ್ಮಲ್ಲಿ ಸಿಗ್ತವೆ. ಇದೆಲ್ಲ ನೋಡಿದ್ರೆ ಈ ಜನ ಹಾಗೂ ಸಮಾಜ ಯಾವತ್ತೂ ಕೂಡ ಬದಲಾಗೋದಿಲ್ಲ ಅಂತ ಅನ್ಸುತ್ತೆ. ಒಬ್ಬ ಅಸಹಾಯಕ ಹೆಣ್ಣಿನ ಮೇಲೆ 4-6 ಜನ ದಾಳಿ ಮಾಡಿ ಕೆಡಿಸೋದು ಮಹಾಪೌರುಷದ ಕೆಲಸನ, ಮಹಾ ಸಾಧನೆಯ. ಇದರಿಂದ ಅವ್ರಿಗೆ ತೃಪ್ತಿ ಸಿಗುತ್ತೆ ಅಂದ್ರೆ ಅದರಷ್ಟು ರಾಕ್ಷಸತ್ವ ಮತ್ತೊಂದಿಲ್ಲ. ಈ ದೇಶದಲ್ಲಿ ಮತ್ತೆ ಮತ್ತೆ ಇಂಥ ಪ್ರಕರಣಗಳು ನಡೆದಾಗ ಮಾನವೀಯತೆಯ ಬಗ್ಗೆ ಭರವಸೆ ಹೊರಟು ಹೋಗುತ್ತೆ. 2022ರ ಒಂದು ವರದಿ ಪ್ರಕಾರ ನಮ್ಮಲ್ಲಿ ದಿನವೊಂದಕ್ಕೆ 90ಕ್ಕೂ ಹೆಚ್ಚು ಹೆಣ್ಮಕ್ಕಳ ಅತ್ಯಾಚಾರ ನಡೀತಾ ಇದೆ. ಇವುಗಳಲ್ಲಿ ಬಯಲಾಗೋದು ಕೇವಲ 10%ಗಿಂತನೂ ಕೂಡ ಕಡಿಮೆ. ಹೆಚ್ಚಿನವು ಕಾರಣಾಂತರಗಳಿಂದ ಬಯಲಿಗೆ ಬರೋದೇ ಇಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಈ ದೇಶದ ಕಾನೂನು ಹಾಗೂ ಸಡಿಲಿಕೆಯ ನಿಯಮಗಳೇ ಇಂಥ ಅಪರಾಧಗಳಿಗೆ ಕಾರಣ ಇರಬಹುದಾ? ಬಿಗಿಯಾದ ಕಾನೂನು ಬಂದ್ರೆ ಇವೆಲ್ಲ ತಾನೇ ಸರಿ ಹೋಗ್ತವೆ ಅನ್ನೋದು ಮೊದಲಿಂದನೂ ಕೂಡ ಇರುವಂತ ವಾದ. ವೀಕ್ಷಕರೇ, ಏನೇ ಕಾನೂನು ಬಂದ್ರೂ ಕೂಡ ನಮ್ಮಲ್ಲಿ ಮನುಷ್ಯತ್ವ ಇಲ್ಲದ ಹೊರತು ಸಮಾಜ ಬದಲಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.